ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ಹೇಳೋದು ಕರೆಕ್ಟ್ ಅಮ್ಮ. ಆ ವಲ್ಲಭ ಜೀವನ ಪೂರ್ತಿ ಜೈಲಲ್ಲೇ ಕಳಿಬೇಕು ಅಂತ ಚಂದ್ರಕಾಂತನ್ನು ಕರೆದು ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ SI ಹತ್ರ ಮಾತಾಡಿ ಆ ವಲ್ಲಭನ ಕೇಸನ್ನು ಸ್ಟ್ರಾಂಗ್ ಮಾಡೋಕ್ಕೆ ಹೇಳು. ಅವನು ಜೀವನ ಪೂರ್ತಿ ಜೈಲಿಂದ ಆಚೆ ಬರಬಾರ್ದು, ಹಾಗೆ ಮಾಡು ಅಂತಾರೆ ಸೂರ್ಯಕಾಂತ್. ಆಯ್ತಣ್ಣ, ಇಷ್ಟೇ ಹೇಳಿದ್ಯಲ್ಲ, ನೋಡ್ತಿರು ನಾನು ಏನು ಮಾಡ್ತೀನಿ ಅಂತ ಹೋಗ್ತಾರೆ ಚಂದ್ರಕಾಂತ್. ಆಗ ಅಜ್ಜಿ ಸೂರ್ಯಕಾಂತ್ ಕಾಲರ್ ಪಟ್ಟಿನ ಹಿಡಿದು, ಅಯ್ಯೋ ಪಾಪಿ, ಏನು ಅಂತ ನನ್ನ ಹೊಟ್ಟೆಲಿ ಹುಟ್ಟಿದ್ಯೋ, ನೀನು ರಾಕ್ಷಸನಾಗಿ ಬೆಳೀತೀಯ ಅಂತಿದ್ದಿದ್ರೆ ನನ್ನ ಹೊಟ್ಟೆನಲ್ಲೇ ಸಾಯಿಸ್ಬಿಡ್ತಿದ್ನಲ್ಲೋ ಪಾಪಿ, ಯಾಕೋ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಅಲ್ಲಿಂದ ಹೋಗ್ತಾರೆ. ಈಚೆ ಸ್ಟೇಷನಲ್ಲಿ ಚಿದಾನಂದ ಇನ್ಸ್ಪೆಕ್ಟರ್ ಹತ್ರ, ವಲ್ಲಭನ ಯಾಕೆ ಕಸ್ಟಡಿಗೆ ತಗೊಂಡ್ರಿ, ಅವನಂಥ ತಪ್ಪೇನೂ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ರೀ ಲಾಯರ್ ಸಾಹೇಬ್ರೆ, ಇದು ಸಾಮಾನ್ಯವಾದ ಕೇಸಲ್ಲ, ಚೈನ್ ಕಿತ್ಕೊಂಡು ಹೋಗಿರೋದು ದರೋಡೆ ಕೇಸ್ ಅಲ್ರಿ, ಕಿಡ್ನಾಪ್ ಕೇಸು. ಇಂಥ ಕೇಸು ಎಂಥ ಸೆನ್ಸಿಟಿವ್ ಆಗಿರುತ್ತೆ ಅಂತ ಲಾಯರ್ ಆದ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಗೊತ್ತು ಸರ್, ವಲ್ಲಭ ಒಂದು ಹುಡುಗಿನ ಕಿಡ್ನಾಪ್ ಮಾಡುವಂಥ ಹುಡುಗ ಅಲ್ಲ ಸರ್ ಅಂತಾರೆ ಚಿದಾನಂದ. ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನೋಡಿ, ಕಿಡ್ನಾಪ್ ಆಗಿದ್ದಾಳಲ್ಲ ಹುಡುಗಿ, ಅವಳ ಅಪ್ಪಂಗುಡಿಸಿಗೂ ತುಂಬ ಹತ್ತಿರ. ನಮಗೆ ಮೇಲ್ಗಡೆಯಿಂದ ತುಂಬ ಪ್ರೆಷರ್ ಇದೆ. ಅದು ಅಲ್ಲದೆ ಕಿಡ್ನಾಪ್ ಆಗಿರೋ ಹುಡುಗಿ ಕೊಲೆಗಿಲೆ ಆದರೆ ಏನ್ರಿ ಮಾಡ್ತೀರಾ? ಆ ಹುಡುಗಂಗೆ ಜೀವವಾದಿ ಇಲ್ಲ ಮರಣದಂಡನೆ ಫಿಕ್ಸು ಅಂತಾರೆ ಇನ್ಸ್ಪೆಕ್ಟರ್. ನಾನು ಷಣ್ಮುಖ ಸರ್ ಹತ್ರ ಮಾತಾಡಿ ಒಂದು ಕಾಲ್ ಮಾಡಿಸ್ತೀನಿ ಇರಿ ಅಂತಾರೆ ಚಿದಾನಂದ. ರೀ, ನೀವು ಯಾರ ಹತ್ರ ಹೇಳಿಸಿದ್ರು ನಾನೇನೂ ಮಾಡೋಕ್ಕಾಗಲ್ಲ, ನನಗೆ ಮೇಲ್ಗಡೆ ತುಂಬ ಪ್ರೆಷರ್ ಇದೆ ಅಂತಾರೆ ಇನ್ಸ್ಪೆಕ್ಟರ್. ಹೀಗಂದರೆ ಹೆಂಗೆ ಸರ್ ಅಂತಾರೆ ಚಿದಾನಂದ. ಲಾಯರ್ ಸಾಹೇಬ್ರೆ, ನೀವು ನನ್ನನ್ನು ಏನೂ ಕೇಳೋಕೆ ಹೋಗ್ಬೇಡಿ. ನಾಳೆ ನಮ್ಮ ಸಾಹೇಬರು ಬರ್ತಾರೆ, ಅವ್ರ ಹತ್ರ ನೀವು ಏನಾದರೂ ಮಾತಾಡ್ಕೊಳ್ಳಿ. ಇನ್ನೊಂದು ವಿಷಯ, ಸಾಹೇಬರು ಬರೋದ್ರ ಒಳಗಡೆ ಆ ಕಿಡ್ನಾಪ್ ಆಗಿರೋ ಹುಡುಗಿ ಬರಬೇಕು, ಆ ಹುಡುಗನ ಪರವಾಗಿ ಮಾತಾಡಬೇಕು. ಹಾಗಾದರೆ ಆ ಹುಡುಗ ಬಚಾವಾಗೋ ಸಾಧ್ಯತೆ ಇದೆ, ಇಲ್ಲ ಅಂದರೆ ಒಳಗಡೆನೆ ಲಾಕ್ ಆಗ್ತಾನೆ ಅಂತಾರೆ ಇನ್ಸ್ಪೆಕ್ಟರ್. ಸರಿ ಸರ್, ಥ್ಯಾಂಕ್ ಯು ಅಂತ ಚಿದಾನಂದ್ ಹೊರಗಡೆ ಬರ್ತಾರೆ. ಈಚೆ ಮಾಧವ ನಂದನ್ ಹತ್ರ, ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ, ಎಲ್ಲ ಸರಿ ಹೋಗುತ್ತೆ, ಬಾವ ಬಂದಿದ್ದಾರಲ್ಲ, ಏನೋ ಒಂದು ಆಗುತ್ತೆ, ನಮ್ಮ ವಲ್ಲಭ ತಪ್ಪು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ. ಆಗ ಚಿದಾನಂದ ಬರ್ತಾರೆ. ಅಳಿಯಂದ್ರೆ ಏನಾಯಿತು, ಬೇಲ್ ಸಿಗುತ್ತಾ ಅಂತಾರೆ ನಂದನ್. ಇಲ್ಲ ಬಾವ, ಇದೊಂದು ಹುಡುಗಿ ಕಿಡ್ನಾಪ್ ಕೇಸು, ಮೇಲಿಂದ ತುಂಬ ಪ್ರೆಷರ್ ಇದೆ, ಸಾಲದಕ್ಕೆ SI ಬೇರೆ ಊರಲ್ಲಿಲ್ಲ, ನೀವೇನೇ ಮಾಡೋದಿದ್ರು SI ಬಂದಮೇಲೆ ಮಾತಾಡಿ ಅಂದ್ಬಿಟ್ರು. ಈ ರಿಸ್ಕ್ನ ನಾನು ತಗೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಮಾವ ಅಂತಾರೆ ಚಿದಾನಂದ. ಅಂದರೆ ನಾನೀಗ ವಲ್ಲಭನ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ವಾ, ಅವ್ನು ಸ್ಟೇಷನಲ್ಲೇ ಇರಬೇಕಾ ಅಂತಾರೆ ನಂದನ್. ಬಾವ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೇನಾದರೂ ಒಂದು ದಾರಿ ಇದ್ದೇ ಇರುತ್ತೆ, ನೋಡೋಣ ಇರಿ ಅಂತಾನೆ ಸುಂದರ. ಈಗ ಇರೋದು ಒಂದೇ ದಾರಿ, ಕಿಡ್ನಾಪ್ ಆಗಿರೋ ಹುಡುಗಿ ಸಿಗಬೇಕು, ಅವಳೇ ವಲ್ಲಭ ನನಗೇನೂ ಮಾಡಿಲ್ಲ ಅಂತ ಹೇಳಬೇಕು, ಆಗ ವಲ್ಲಭನ ಬಿಡ್ತಾರೆ ಅಂತಾರೆ ಚಿದಾನಂದ. ಅವಳನ್ನು ಎಲ್ಲಿ ಅಂತ ಹುಡ್ಕೋದು ಅಂತಾನೆ ಕೇಶವ. ಗೊತ್ತಿಲ್ಲ, ಪೊಲೀಸ್ನವರು ಹುಡುಕ್ತಿದ್ದಾರೆ, ನಮ್ಮ ಪ್ರಯತ್ನ ನಾವು ಮಾಡಬೇಕು ಕೇಶವ. ಮಾಧವ, ಹೇಗಾದರೂ ಮಾಡಿ ಆ ಹುಡುಗಿನ ಹುಡುಕಿ ಅವಳು ಬಂದು ಮಾತಾಡಿದರೆ ಮಾತ್ರ ವಲ್ಲಭಂಗೆ ಈ ಕೇಸಿಂದ ಮುಕ್ತಿ, ಇಲ್ಲಾಂದರೆ ನಾಳೆ SI ಬರ್ತಾರೆ, ಎಲ್ಲ ನಮ್ಮ ಕೈ ಮೀರೋಗುತ್ತೆ ಅಂತಾರೆ ಚಿದಾನಂದ. ಹೌದು ಕೇಶವ, ಪೊಲೀಸರು ಅವ್ರ ಹುಡುಕಾಟ ಅವ್ರು ಮಾಡಲಿ, ನಾವಿಬ್ಬರು ಸೇರಿ ಆ ಹುಡುಗಿನ ಹುಡ್ಕೋಣ, ಆ ಹುಡುಗಿ ಸಿಕ್ಕಿದ್ರೆ ವಲ್ಲಭ ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ ಅಂತಾನೆ ಮಾಧವ. ನಾನು ಈಗಲೇ ವಲ್ಲಭನ ಮನೆ ಕರ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೆ, ಅಲ್ಲಿ ಅಮೂಲ್ಯ ಗಿರಿಜಾ ಅದೆಷ್ಟು ಕಂಗಾಲಾಗಿದ್ದಾರೋ ಏನೋ, ಯಾವುದೂ ನಾನು ಅಂದ್ಕೊಂಡಾಗೆ ಆಗ್ತಿಲ್ವಲ್ಲ ಅಳಿಯಂದರೆ, ಕಡೆ ಪಕ್ಷ ನಾನು ವಲ್ಲಭನ ನೋಡ್ಬೋದಾ ಅಂತಾರೆ ನಂದನ್. ಬನ್ನಿ ಮಾವ ಅಂತ ಚಿದಾನಂದ ಒಳಗೆ ಬಂದು ಸರ್ ಅಂತ ಇನ್ಸ್ಪೆಕ್ಟರ್ನ ಕರೀತಾರೆ. ರೀ, ಇವರನ್ನ ಯಾಕ್ರಿ ಕರ್ಕೊಂಡು ಬಂದ್ರಿ ಅಂತಾರೆ ಇನ್ಸ್ಪೆಕ್ಟರ್. ಇವರು ಅವ್ರ ಮಗನ ಹತ್ರ ಮಾತಾಡಬೇಕು, ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಸರ್ ಅಂತಾರೆ ಚಿದಾನಂದ. ಮುತ್ತಣ್ಣ, ಅವನ್ನ ಕರ್ಕೊಂಡು ಬನ್ನಿರಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ವಲ್ಲಭನ ಕರ್ಕೊಂಡು ಬರ್ತಾರೆ. ಅವನಿಗೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿರುತ್ತೆ, ಮುಖದ ಮೇಲೆಲ್ಲ ಗಾಯ ಆಗಿರುತ್ತೆ. ವಲ್ಲಭ, ಏನು ನಿನ್ನ ಅವಸ್ಥೆ, ಏನು ಇದು, ಹೊಡೆದ್ರೇನ್ರು? ರೀ ಇನ್ಸ್ಪೆಕ್ಟರ್, ಹೊಡೆದ್ರ ಇವನಿಗೆ? ಯಾಕ್ರಿ ಹೊಡೆದ್ರಿ, ಯಾರ್ರೀ ಅಧಿಕಾರ ಕೊಟ್ಟಿದ್ದು ನಿಮಗೆ ಅಂತಾರೆ ನಂದನ್. ಏನ್ರಿ ಇನ್ಸ್ಪೆಕ್ಟರ್ ಇದು, ವಲ್ಲಭ ಬರೀ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂಥದ್ರಲ್ಲಿ ಅವನ ಮೇಲೆ ಹೀಗೆಲ್ಲ ಕೈ ಮಾಡಿದಿರಲ್ಲ, ಇದು ಅಫೆನ್ಸ್ ಅಲ್ವಾ? ಕಾನೂನಿಗೆ ಗೊತ್ತಿರೋರು ನೀವೇ ಹೀಗೆ ಮಾಡಿದರೆ ಹೇಗೆ? ಅಲ್ಲ, ಯಾರನ್ನು ಕೇಳಿ ನೀವು ಈ ಥರ ಹೊಡೆದ್ರಿ ಅಂತ ಕೇಳ್ತಾರೆ ಚಿದಾನಂದ. ನಮ್ಮ ಕರ್ತವ್ಯ ನಾವು ಮಾಡಿದ್ವಿ, ಸತ್ಯ ಬಾಯಿ ಬಿಡಿಸ್ಬೇಕು ಅಂದರೆ ಹೀಗೆಲ್ಲ ಮಾಡಲೇಬೇಕು ಅಂತಾರೆ ಇನ್ಸ್ಪೆಕ್ಟರ್. ಏನ್ರಿ ಕರ್ತವ್ಯ? ಒಬ್ಬ ಅಮಾಯಕಂಗೆ ಹೊಡೆದು ಬಡ್ದು ಸುಳ್ಳನ್ನು ಸತ್ಯ ಅಂತ ಹೇಳಿಸೋದೇ ಕರ್ತವ್ಯನಾ? ವಲ್ಲಭ, ಬೇಗ ಕರ್ಕೊಂಡು ಹೋಗ್ತೀನಿ ನಿನ್ನ. ಏನು ಸರ್ ಅನ್ಯಾಯ, ಆ ಚಿಕ್ಕ ಹುಡುಗನ ಮೇಲೆ ಕೈ ಮಾಡಿದ್ರಲ್ಲ ನೀವು, ಮಾಡೋದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕಾಗಲ್ಲ, ಸಾಹೇಬರು ಬರಲಿ ಮಾತಾಡ್ತೀನಿ ನಾನು ಅಂತಾರೆ ನಂದನ್. SI ಇಲ್ಲದೇ ಇರೋ ಟೈಮಲ್ಲಿ ಯಾಕ್ರಿ ವಲ್ಲಭನ ಮೇಲೆ ಕೈ ಮಾಡಿದ್ದೀರಾ ಅಂತಾರೆ ಚಿದಾನಂದ. ಬರೀ ವಿಚಾರಣೆ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂದ್ಕೊಂಡ್ರೆ ಸರ್, ಹೀಗೆಲ್ಲ ಹೊಡಿತಿದ್ದೀರಲ್ಲ,
ಸರ್ ಅವನಿಗೆ ಅಂತಾರೆ ನಂದನ್. ರೀ, ನಿಮ್ಮ ಮಗ ಕಿಡ್ನಾಪ್ ಮಾಡಿರೋದು ಆ ಹೆಣ್ಮಗು ತಂದೆ ಎಷ್ಟು ಸಫರ್ ಪಡ್ತಿದ್ದಾರೆ ಗೊತ್ತೇನ್ರಿ? ಅವ್ರ ನೋವು ನಿಮಗೆ ಅರ್ಥ ಆಗ್ತಿದ್ಯಾ? ಅದಕ್ಕೆ ಕಾರಣ ಆಗಿರೋರನ್ನ ಚಿನ್ನ ಮುದ್ದು ಅಂತ ತಲೆ ಸೌರಿ ನಾವು ಬಾಯಿ ಬಿಡಿಸ್ಬೇಕಾಗಿತ್ತಾ? ನಮ್ಮ ಸ್ಟೈಲ್ನಲ್ಲಿ ನಾವು ವಿಚಾರಿಸಿದ್ದೀವಿ. ನಮಗೆ ಕಾನೂನು ಬಗ್ಗೆ ಹೇಳ್ಕೊಡ್ಬೇಡಿ. ನೋಡ್ರಿ, ನೀವು ನಿಮ್ಮ ಮಗನ ಹತ್ರ ಮಾತಾಡಬೇಕು ಅಂತ ಕೇಳಿದ್ದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀನಿ. ಅದೇನು ಮಾತಾಡಬೇಕೋ ಮಾತಾಡಿಕೊಂಡು ಹೊರಡ್ರಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ಚಂದ್ರಕಾಂತ್ ಬಂದು, ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರಕಾಂತ್ ಅಂತ ಅಂತಾರೆ. ಕೂತ್ಕೊಳ್ಳಿ ಅಂತಾರೆ ಇನ್ಸ್ಪೆಕ್ಟರ್. ನಿಮ್ಮ ಎಸ್ ಐ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾರೆ ಚಂದ್ರಕಾಂತ್. ಅವರಿವತ್ತು ಲೀವಲ್ಲಿದ್ದಾರೆ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಓ ಹೌದಾ, ಮತ್ತು ಏನಿದು ಕೇಸು? ಆಗಲೇ ನನಗೇನು ಅರ್ಥ ಆಗಲಿಲ್ಲ. ಇವರು ನಮ್ಮನೆ ಎದುರುಗಡೆನೇ ಅಂತಾರೆ ಚಂದ್ರಕಾಂತ್. ಇದು ಒಂದು ಕಿಡ್ನಾಪ್ ಕೇಸು ಸರ್. ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ದಾನೆ. ಆ ಹುಡುಗಿ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್. ಏನೋ ನಂದ, ನಿನ್ನ ಹಳೆ ಚಾಳಿ ಇನ್ನೂ ಬಿಟ್ಟಿಲ್ವಾ? ಸರ್, ಇವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. 32 ವರ್ಷದ ಹಿಂದೆ ನಮ್ಮ ತಂಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ಮದುವೆ ಆದ. ಈಗ 4-5 ತಿಂಗಳ ಹಿಂದೆ ಇವನ ಮಗ ನಮ್ಮ ಅಣ್ಣನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಮದುವೆ ಆಗಿದ್ದಾನೆ. ನಾವೇನೋ ನಮ್ಮನೆ ವಿಷಯ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮೆಟ್ಲು ಹತ್ತಬಾರ್ದು ಅಂತ ಸುಮ್ಮನಾದ್ವಿ. ಆದರೆ ಇವನು ನೋಡಿದರೆ ಬೇರೆ ಫ್ಯಾಮಿಲಿ ಮಗಳನ್ನು ಕಿಡ್ನಾಪ್ ಮಾಡಿದ್ದಾನೆ. ಛೇ, ಇವನು ನೋಡಿದ್ರೇ ಕ್ರಿಮಿನಲ್ ತರಹ ಕಾಣಿಸ್ತಿದ್ದಾನೆ. ಇವನು ಮಾತ್ರ ಅಲ್ಲ ಸರ್, ಇವನು ಇಡೀ ಕುಟುಂಬನೇ ಕ್ರಿಮಿನಲ್ಸ್ ಫ್ಯಾಮಿಲಿ ಅಂತಾರೆ ಚಂದ್ರಕಾಂತ್. ಆಗ ಕೇಶವ ಏನು ಅಂದೆ ಅಂತ ಚಂದ್ರಕಾಂತ್ಗೆ ಹೊಡೆಯೋಕೆ ಹೋಗ್ತಾನೆ. ನಮಗೆ ಕ್ರಿಮಿನಲ್ ಫ್ಯಾಮಿಲಿ ಅಂತೀಯಾ? ಎಷ್ಟೋ ಮಾತಾಡ್ತೀಯಾ ಅಂತ ಚಂದ್ರಕಾಂತ್ ಕಾಲರ್. ಆಗ ಮಾಧವಂಗೆ ಮೀನಾ ಕಾಲ್ ಬರುತ್ತೆ. ಅಕ್ಕ, ಸ್ಪೀಕರ್ಗೆ ಹಾಕಿ ಅಂತಾಳೆ ಅಮೂಲ್ಯ. ಹೇಳಿ ಮೀನಾ ಅವರೇ ಅಂತಾನೆ ಮಾಧವ. ಬಾವ, ಅಲ್ಲಿ ಏನು ನಡೀತಿದೆ ಬಾವ ಅಂತಾಳೆ ಮೀನಾ. ಅಯ್ಯೋ, ಇಲ್ಲಿ ದೊಡ್ಡ ಗಲಾಟೆನೇ ನಡೀತಿದೆ ಮೀನಾ ಅವರೇ ಅಂತ ಚಂದ್ರಕಾಂತ್ ಬಂದಿರೋ ವಿಷಯನೆಲ್ಲ ಹೇಳ್ತಾನೆ ಮಾಧವ. ಮೀನಾ ಅವರೇ, ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ ಅಂತ ಕಾಲ್ ಕಟ್ ಮಾಡ್ತಾನೆ. ಅಯ್ಯೋ ದೇವ್ರೆ ಅಂತ ಮೀನಾ, ಅತ್ತೆ ಅಮ್ಮು ಎಲ್ಲಿ ಕಾಣ್ತಿಲ್ಲ ಅಂತಾಳೆ. ಅಷ್ಟರಲ್ಲಿ ಅಮೂಲ್ಯ ಸೂರ್ಯಕಾಂತ್ ಮನೆಗೆ ಬರ್ತಾಳೆ. ಗಿರಿಜಾ, ಪ್ರಿಯಾ, ಮೀನಾನು ಅವಳು ಹಿಂದೆನೇ ಓಡಿ ಬಂದು ಅಲ್ಲೇ ಅಂಗಳದಲ್ಲಿ ನಿಂತ್ಕೋತಾರೆ. ಈಚೆ ಇನ್ಸ್ಪೆಕ್ಟರ್, ಆಗ್ಲಿಂದ ನೋಡ್ತಿದ್ದೀನಿ ಸ್ಟೇಷನಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ. ನೋಡ್ರಿ, ನೀವು ಹೀಗೆ ಆಡ್ತಿದ್ರೆ ನಂದಕುಮಾರ್ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಒಬ್ಬರನ್ನು ಬಿಡದೆ ಒಳಗಡೆ ಹಾಕಬೇಕಾಗುತ್ತೆ ಒದ್ದು ಅಂತಾರೆ ಇನ್ಸ್ಪೆಕ್ಟರ್. ಸರ್, ಈ ಮನುಷ್ಯನ ಮಾತನ್ನು ನಂಬೇಡಿ ಸರ್. ನಾನಾಗಲಿ ನನ್ನ ಮಕ್ಕಳಾಗಲಿ ಯಾರೂ ಕಿಡ್ನಾಪ್ ಮಾಡಿ ಮದುವೆ ಆಗಿಲ್ಲ. ಇವನು ಹೇಳ್ತಿರೋದು ಸುಳ್ಳು ಅಂತಾರೆ ನಂದನ್. ಹಾಗಿದ್ರೆ ವಲ್ಲಭನ ಹೆಂಡ್ತಿನ ಕರ್ಕೊಂಡು ಬಂದು ಸ್ಟೇಟ್ಮೆಂಟ್ ಕೊಡಿಸಿ, ಆಗ ಒಪ್ಕೋತೀನಿ. ಈಗ ಎಲ್ಲ ನಡೀತಾ ಇರಿ ಹೊರಗೆ ಅಂತಾರೆ ಇನ್ಸ್ಪೆಕ್ಟರ್. ನೋಡಿದರೆ ಸರ್, ಎಂಥ ಫ್ಯಾಮಿಲಿ ಅಂತ, ಅದಕ್ಕೆ ನಾನು ಹೇಳಿದ್ದು ಕೆಟ್ಟು ಹೋದ ಫ್ಯಾಮಿಲಿ ಅಂತ ಅಂತಾರೆ ಚಂದ್ರಕಾಂತ್. ಈಚೆ ಅಮೂಲ್ಯ, ಅಪ್ಪ ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಕೂಗ್ತಾಳೆ. ಆಗ ಕಲಾವತಿ ಓಡಿ ಬಂದು, ನೀನೇನೆ ಇಲ್ಲಿ, ಯಾಕೆ ಹೀಗೆ ಕಿರ್ತಿದ್ಯಾ ನೋಡು, ನಿಮ್ಮ ಅಪ್ಪ ನೋಡಿದರೆ ದೊಡ್ಡ ರಂಪಾಟ ಆಗಿಬಿಡುತ್ತೆ, ಮೊದಲು ಹೋಗಿಲ್ಲಿಂದ ಅಂತಾರೆ. ಅಮ್ಮ, ನಾನು ನಿನ್ನ ಗಂಡನ ಜೊತೆ ಮಾತಾಡಬೇಕು, ಕರಿಯವ್ರನ್ನ. ಅಪ್ಪ ಅಂತ ಕೂಗ್ತಾಳೆ ಅಮೂಲ್ಯ. ಆಗ ಸೂರ್ಯಕಾಂತ್ ಬಂದು, ಏಯ್, ಎಷ್ಟೇ ಧೈರ್ಯ ನಿನಗೆ, ನಮ್ಮನೆ ಹೊಸ್ಲು ದಾಟಿ ಇಲ್ಲಿವರೆಗೂ ಬಂದಿದ್ಯಾ? ನಾನು ಹೇಳಿಲ್ವಾ ನಮ್ಮ ಪಾಲಿಗೆ ನೀನು ಸತ್ತು ಹೋಗಿದ್ಯಾ ಅಂತ ಅಂತಾರೆ ಸೂರ್ಯಕಾಂತ್. ಮಾತಾಡಬೇಡಿ ನೀವು, ನಾನು ನಿಮ್ಮ ಪಾಲಿಗೆ ಸತ್ತೋಗಿದ್ದೀನಿ ತಾನೇ, ಮತ್ತ್ಯಾಕ್ರಿ ಹೆಣದ ಜೊತೆ ಗುದ್ದಾಡ್ತಿದ್ದೀರಾ? ನಿಮಗೆ ನನ್ನ ಮೇಲೆ ತಾನೇ ಕೋಪ ಇರೋದು, ನನ್ನ ಮೇಲೆ ಕೋಪ ತೀರಿಸ್ಕೊಳ್ಳಿ. ಅದು ಬಿಟ್ಟು ನನ್ನ ಗಂಡನ ಮೇಲೆ ಯಾಕ್ರಿ ಕೋಪ ತೀರಿಸ್ಕೊತಿದ್ದೀರಾ ಅಂತಾಳೆ ಅಮೂಲ್ಯ. ಏಯ್, ಏನೇ ಮಾತಾಡ್ತಿದ್ಯಾ? ನಾನೆಲ್ಲಿ ನಿನ್ನ ಗಂಡನ ತಂಟೆಗೆ ಬಂದಿದ್ದೀನಿ? ಅವನು ಏನು ಮಾಡಬಾರ್ದನ್ನು ಮಾಡಿ ಜೈಲು ಸೇರಿದ್ದಾನೆ ಅಂತಾರೆ ಸೂರ್ಯಕಾಂತ್. ಸಾಕು ಸುಮ್ಮನಿರ್ರಿ, ಊರಿಗೆ ದೊಡ್ಡ ಮನುಷ್ಯ ಅಂತ ಡಂಗುರ ಸಾರ್ಕೊಂಡು ಬರ್ತೀರಾ? ಅಂಥದ್ರಲ್ಲಿ ನಿಮ್ಮ ತಮ್ಮನ ಸ್ಟೇಷನ್ ಕಳಿಸಿ ನಮ್ಮ ಫ್ಯಾಮಿಲಿ ಸರಿ ಇಲ್ಲ, ವಲ್ಲಭನ ಬಿಡಬೇಡಿ, ಶಿಕ್ಷೆ ಕೊಡಿ ಅಂತ ಯಾಕೆ ಹೇಳಿಸಿದ್ರಿ? ನನಗೆ ಗೊತ್ತು ಅವರು ರಿಮೋಟು ನಿಮ್ಮ ಕೈನಲ್ಲಿದೆ ಅಂತ. ಈ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ವಿಷಯದ ಹಿಂದೆನೂ ನಿಮ್ಮ ಕ್ರಿಮಿನಲ್ ಮೈಂಡ್ ಇದ್ದೇ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತ ವಾದ ಮಾಡೋಕ್ಕೆ ಬರಬೇಡಿ. ಯಾಕಂದರೆ ಹುಟ್ಟಿದಾಗಿಂದನೂ ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆ ಮೇಲೆ ದ್ವೇಷ ಸಾಧಿಸೋಕ್ಕೆ ನೀವು ಎಂಥ ದುರ್ಬುದ್ಧಿ ಕೆಲಸ ಮಾಡ್ಬೋದು ಅಂತ ನನಗೆ ಗೊತ್ತಿದೆ. ನೋಡಿ, ಈಗ ನಾವು ಕೆಳಗೆ ಬಿದ್ದಿದ್ದೀವಿ ಅಂತ ನಮ್ಮನ್ನು ತುಳಿಯೋಕೆ ಬರಬೇಡಿ. ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಪಾಡಿಗೆ ನೀವು ಇದ್ದರೆ ಸರಿ ಅಂತಾಳೆ ಅಮೂಲ್ಯ. ಆಗ ಇಂದಿರಾ, ಅಮೂಲ್ಯ, ಇಲ್ಲಿಗೆ ಬಂದು ಯಾರಿಗೆ ಆವಾಜ್ ಹಾಕ್ತಿದ್ಯಾ ಅಂತ ಗೊತ್ತಿದೆಯಾ ನಿನಗೆ? ಮಗಳು ಅಂತ 20 ವರ್ಷ ಸಾಕಿದ್ದಾರೆ ನಿಮ್ಮ ಅಪ್ಪ ಚಿಕ್ಕಪ್ಪ, ಅವರಿಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿದೆಯಾ ನಿನಗೆ ಅಂತಾರೆ. ಹಿಶ್, ಇಲ್ಲಿ ಅಪ್ಪನ ಹತ್ರ ಮಗಳು ಮಾತಾಡ್ತಿದ್ದಾಳೆ, ಮಧ್ಯದಲ್ಲಿ ಬಾಯಿ ಹಾಕಿದರೆ ಪರಿಣಾಮ ನೆಟ್ಟಗಿರಲ್ಲ ಅಂತಾಳೆ ಅಮೂಲ್ಯ. ಏಯ್, ನಮ್ಮ ದೊಡ್ಡಪ್ಪನ ಬಗ್ಗೆ ಮಾತಾಡಿದ್ದು ಅಲ್ಲದೆ ನಮ್ಮ ಅಮ್ಮಂಗೆ ಬೈಯೋಕ್ಕೆ ಬರ್ತೀಯಾ ನಿನ್ನ ಅಂತ ಶ್ರೀಕಂಠ ಹೊಡೆಯೋಕ್ಕೆ ಕೈ ಎತ್ತುತ್ತಾನೆ. ಏಯ್ ಅಂತ ಅವನ ಕೈನ ಹಿಡ್ಕೋತಾಳೆ ಅಮೂಲ್ಯ. ಈ ಮನೇಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕೆಟಗರಿ ನಿಂದು. ನಿನ್ನಂಥವನ್ನ ಇಷ್ಟು ವರ್ಷ ಅಣ್ಣ ಅಂತ ಕರೆದ್ನಲ್ಲ, ನನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ. ನಿನ್ನಂಥವ್ರ ಜೊತೆ ಮಾತಾಡೋಕ್ಕೆ ಬಂದಿಲ್ಲ ನಾನು. ಇಲ್ಲಿಗೆ ಮರ್ಯಾದೆಯಿಂದ ಇಲ್ಲಿಂದ ಹೋಗು, ಇಲ್ಲ ಅಂದರೆ ಅಣ್ಣ ಅಂತಲೂ ಮರೆತು ಕಪಾಳಕ್ಕೆ ಬಾರಿಸಬೇಕಾಗುತ್ತೆ. ನೋಡಿ ಅಪ್ಪ ಅನ್ನೋ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಒಂದು ಮಾತು ಹೇಳ್ತಿದ್ದೀನಿ. ನೀವು ಸ್ಟೇಷನ್ನಲ್ಲಿ ಮಾಡಿರೋ ಕುತಂತ್ರದಿಂದ ತಪ್ಪೇ ಮಾಡದೇ ಇರೋ ವಲ್ಲಭ ಏನಾದರೂ ಶಿಕ್ಷೆ ಅನುಭವಿಸೋ ಥರ ಆದರೆ ಅಂತ ಚಿಟಿಕೆ ಹೊಡೆದು, ಮಿಸ್ಟರ್ ಸೂರ್ಯಕಾಂತ್, ಅಪ್ಪ ಅಂತಲೂ ನೋಡಲ್ಲ
ಅಂತ ಅಮೂಲ್ಯ ಅಲ್ಲಿಂದ ಬರ್ತಾಳೆ. ಈಚೆ ನಂದನ್, ಕೇಶವ, ಮಾಧವ ಎಲ್ಲ ಸ್ಟೇಷನ್ನಿಂದ ಹೊರಗೆ ಬರ್ತಾರೆ. ಏನೋ ಕೇಶವ, ನೀನು ಪೊಲೀಸ್ನವ್ರ ಮುಂದೆ ಅವನ ಮೇಲೆ ಕೈ ಮಾಡ್ದಲ್ಲ ಅಂತಾರೆ ನಂದನ್. ಅಲ್ಲ ಅಪ್ಪ, ನಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾನೆ ಅವನು ಅಂತಾನೆ ಕೇಶವ ನಮ್ಮ ಬಗ್ಗೆ ಅಭಿಪ್ರಾಯ ಇನ್ನೂ ಹಾಳಾಗುತ್ತೆ ಪೊಲೀಸ್ನವರಿಗೆ, ಅರ್ಥ ಮಾಡ್ಕೊ ಪ್ಲೀಸ್ ಅಂತಾನೆ ಮಾಧವ. ಆಗ ಚಂದ್ರಕಾಂತ್ ಬಂದು, ಏಯ್ ನಂದ, ನಿನ್ನ ಮಕ್ಕಳನ್ನ ಹಗ್ಬಸ್ತಲ್ಲಿ ಇರೋದಕ್ಕೆ ಹೇಳು. ಏನೋ ಮಾತೆತ್ತಿದ್ರೆ ಕತ್ತಿನ ಪಟ್ಟಿ ಹಿಡಿಯೋಕೆ ಬರ್ತಾನೆ, ನಾವು ಸುಮ್ಮನೆ ಬಿಡ್ತೀವ? ನೀವು ಕತ್ತಿನ ಪಟ್ಟಿ ಹಿಡಿದ್ರೆ ನಾನು ಕುತ್ತಿಗೆನೇ ಹಿಡಿತೀನಿ, ಸಮಯ ಬಂದರೆ ಆ ಕುತ್ತಿಗೆನೂ ಹಿಜುಕ್ತೀನಿ. ನೋಡ್ತಿರೋ, ನಿನ್ನ ಮಗ ಮಾಡಿರೋ ಕೆಲಸಕ್ಕೆ ಪರಿಸ್ಥಿತಿನೇ ಅವನ ಕುತ್ತಿಗೆನ ಹಿಸುಕ್ತಿದೆ. ನೀನು ಉಸಿರು ಕಟ್ಕೊಂಡ್ಬೇಡ ಜಾಸ್ತಿ, ಆಮೇಲೆ ಸತ್ಯ ಹೋಗ್ತೀಯ ಅಂತ ಚಂದ್ರಕಾಂತ್ ಹೋಗ್ತಾರೆ. ಮಾವ ಬನ್ನಿ ಮನೆಗೆ ಹೋಗುವ ಅಂತಾನೆ ಚಿದಾನಂದ. ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಇರುವಾಗಲೇ ಅವನಿಗೆ ಅಷ್ಟೊಂದು ಹೊಡೆದಿದ್ದಾರೆ. ನಾನು ಮನೆಗೆ ಹೋದರೆ ಅವನ ಕತೆ ಏನು? ನಾನು ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತಾರೆ ನಂದನ್. ಅಪ್ಪ, ಹಾಗೆಲ್ಲ ಏನೂ ಆಗಲ್ಲ, ನೀವು ಮನೆಗೆ ಹೊರಡಿ ಅಂತಾನೆ ಕೇಶವ. ಇಲ್ಲ ಕಣೋ, ನಾನು ಇಲ್ಲೇ ಇರ್ತೀನಿ ಅಂತಾರೆ ನಂದನ್. ಮಾವ, ಇದು ಪೊಲೀಸ್ ಸ್ಟೇಷನ್, ಕಾನೂನು ಅನ್ನೋದು ಇದೆ, ಅವ್ರು ಇಷ್ಟ ಬಂದಿದ್ದೆಲ್ಲ ಮಾಡೋಕ್ಕಾಗಲ್ಲ. ವಲ್ಲಭನ ಮೇಲೆ ಒಂದು ಸೊಳ್ಳೆ ಕೂತ್ಕೊಳ್ಳೋದಕ್ಕೂ ನಾನು ಬಿಡೋದಿಲ್ಲ. ನೀವು ಆರಾಮಾಗಿ ಮನೆಗೆ ಹೋಗಿ, ನಾನು ಇಲ್ಲೇ ಇರ್ತೀನಿ ಅಂತಾರೆ ಚಿದಾನಂದ. ಅಪ್ಪ, ಮನೆಯಲ್ಲಿ ಅಮ್ಮ, ಮೀನಾ, ಅಮ್ಮು ಎಲ್ಲರೂ ಹೆದರ್ತಾರೆ. ನೀವು ಹೋಗಿಲ್ಲ ಅಂದರೆ ಏನೋ ದೊಡ್ಡದಾಗಿದೆ ಅಂತ ಇನ್ನೂ ಜಾಸ್ತಿ ಹೆದರ್ತಾರೆ. ನೀವು ಮನೆಗೆ ಹೋಗಿ ಅಪ್ಪ, ಅದು ಏನಿದೆಯೋ ನಾವು ನೋಡ್ಕೋತೀವಿ ಅಂತಾನೆ ಮಾಧವ. ಅಪ್ಪ, ನೀವು ಮನೆಗೆ ಹೋದರೆ ಮನೆಯವರಿಗೆಲ್ಲ ಧೈರ್ಯ, ವಲ್ಲಭನ ವಿಷಯ ನನಗೆ ಬಿಟ್ಬಿಡಿ ಅಂತಾನೆ ಕೇಶವ. ಹೌದು ಬಾವ, ಬನ್ನಿ ನಾವು ಮನೆಗೆ ಹೋಗೋಣ, ವಲ್ಲಭಂಗೆ ಏನೂ ಆಗಲ್ಲ ಅಂತ ಸುಂದರ ಅವ್ರ ಕೈನ ಹಿಡಿದ್ರೆ ಬಿಡಿಸ್ಕೊಂಡು, ಅವನ ಕಡೆ ಜೋಪಾನ ಕಂಡ್ರು ಅಂತ ಅಳ್ತಾರೆ ನಂದನ್. ಸುಂದರ ಅವರನ್ನು ಕರ್ಕೊಂಡು ಹೋಗ್ತಾನೆ. ಆಗ ಮಾಧವ ಅಲ್ಲೇ ಕುಸ್ತು ಅಳ್ತಾ ಕೂರ್ತಾನೆ. ಮಾಧವಣ್ಣ, ಏನಾಯ್ತೋ ಅಂತಾನೆ ಕೇಶವ. ಚಿಕ್ಕುನ ಹೇಗೆ ಹೊಡೆದಿದ್ದಾರೆ ನೋಡಿದ್ಯಾ ಕೇಶವ? ಅಪ್ಪ ಇದ್ದಾರೆ ಅಂತ ಅಳಲಿಲ್ಲ ಕಣೋ, ತಡ್ಕೊಂಡಿದ್ದೆ. ನನಗೆ ಈ ಥರ ಚಿಕ್ಕುನ ನೋಡೋಕ್ಕಾಗ್ತಿಲ್ಲ, ತಡ್ಕೊಳ್ಳೋಕ್ಕಾಗ್ತಿಲ್ಲ ಕೇಶವ ಅಂತ ಮಾಧವ ಅಳ್ತಾನೆ. ಮಾಧವಣ್ಣ, ಸಮಾಧಾನ ಮಾಡ್ಕೋ, ವಲ್ಲಭನ ಬಿಡಿಸ್ಕೊಂಡು ಬರೋಣ. ಆ ಹುಡುಗಿ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ ಮಾಧವಣ್ಣ. ಎದ್ದೇಳು, ಏಳು ಮಾಧವಣ್ಣ, ನಾವು ವಲ್ಲಭನ ಬಿಡಿಸ್ತೀವಿ, ಆ ಹುಡುಗಿನ ಹುಡ್ಕೋಣ ಅಷ್ಟೇ, ನೀನು ಇಲ್ಲೇ ಇರು ಬಾವ, ಬನ್ನಿ ಅಂತ ಕೇಶವ ಸ್ಟೇಷನ್ ಹತ್ರ ಒಳಗೆ ಬರ್ತಾನೆ. ಇನ್ಸ್ಪೆಕ್ಟರ್ ಹತ್ರ ಬಂದು, ಇನ್ಸ್ಪೆಕ್ಟರ್ ಅಂತಾರೆ ಚಿದಾನಂದ. ಮತ್ತ್ಯಾಕ್ರಿ ಬಂದರೆ ರೀ ಅಂತಾರೆ ಇನ್ಸ್ಪೆಕ್ಟರ್. ಇವರು ವಲ್ಲಭನ ಹತ್ರ 2 ನಿಮಿಷ ಮಾತಾಡ್ತಾರೆ, ದಯವಿಟ್ಟು ಕಳಿಸ್ಕೊಡಿ ಅಂತಾರೆ ಚಿದಾನಂದ. ಆಗಲ್ಲೇ ರೀ ಅಂತಾರೆ ಇನ್ಸ್ಪೆಕ್ಟರ್. 2 ನಿಮಿಷ ಅಷ್ಟೇ, ಕಳಿಸ್ಕೊಡಿ ಅಂತಾರೆ ಚಿದಾನಂದ. ಹೋಗಿ ಅಂತಾರೆ ಇನ್ಸ್ಪೆಕ್ಟರ್. ವಲ್ಲಭನ ಹತ್ರ ಕೇಶವ ಬರ್ತಾನೆ. ವಲ್ಲಭ, ಅಲ್ಲಿ ಏನಾಯಿತು ಸರಿಯಾಗಿ ಹೇಳು ಅಂತಾನೆ ಕೇಶವ. ವಲ್ಲಭ ನಡೆದಿರೋದನ್ನೆಲ್ಲ ಪಿನ್ ಟು ಪಿನ್ ಹೇಳ್ತಾನೆ. ಆ ಹುಡುಗಿನ ಕೊನೆಯದಾಗಿ ಎಲ್ಲಿರಿಸಿದೆ ಅಂತಾನೆ ಕೇಶವ. ಆಗ ವಲ್ಲಭ ಹೇಳ್ತಾನೆ, ನೀನೇನು ತಲೆ ಕೆಡಿಸ್ಕೋಬೇಡ, ಆ ಹುಡುಗಿನ ನಾವು ಹುಡುಕ್ತೀವಿ ಅಂತಾನೆ ಕೇಶವ. ಸರಿ ಅಣ್ಣ, ನೀವು ಅದೇ ಸ್ಪಾಟ್ಗೆ ಹೋಗಿ ಒಂದ್ಸಲ ಚೆಕ್ ಮಾಡಿ, ಸಿಗ್ಬೋದು ಅಂತಾನೆ ವಲ್ಲಭ. ಸರಿ ಬರ್ತೀನಿ ಅಂತ ಕೇಶವ ಬಾವನ ಜೊತೆ ಬರ್ತಾನೆ. ಈಚೆ ನಂದನ್ ಮನೆಗೆ ಬರ್ತಾರೆ. ರೀ, ಎಲ್ರಿ ವಲ್ಲಭ? ಮಾಧವ ಕೇಶವನ ಜೊತೆ ಬರ್ತಿದ್ದಾನಾ? ಎಲ್ಲಿ ವಲ್ಲಭ ಅಂತಾರೆ ಗಿರಿಜಾ. ವಲ್ಲಭ ಎಲ್ಲಿ ಮಾವ ಅಂತಾಳೆ ಅಮೂಲ್ಯ. ಯಾಕ್ರಿ ಇಬ್ಬರು ಏನು ಮಾತಾಡದೆ ಸುಮ್ಮನೆ ಇದ್ದೀರಾ? ವಲ್ಲಭ ಎಲ್ಲಿ ಅಂತಾರೆ ಗಿರಿಜಾ. ವಲ್ಲಭನ ಪೊಲೀಸ್ನವರು ಬಿಡಲಿಲ್ಲ ಅಂತಾನೆ ಸುಂದರ. ಬಿಡಲಿಲ್ವಾ? ಯಾಕೆ ಅಂತ ತಪ್ಪು ನನ್ನ ಮಗ ಏನು ಮಾಡಿದ್ದಾನೆ ಅಂತ ಅಳ್ತಾರೆ ಗಿರಿಜಾ. ವಲ್ಲಭ ತಪ್ಪು ಮಾಡಿಲ್ಲ ನಿಜ ಅಕ್ಕ, ಆದರೆ ಅದನ್ನು ಸಾಬೀತು ಮಾಡೋಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿಗಳು ಇಲ್ಲ. ಅಳಿಯ ಚಿದಾನಂದ ಅವರು ಬಂದಿದ್ದರು, ಅವರು ಎಲ್ಲ ಪ್ರಯತ್ನವೂ ಮಾಡಿದ್ರಕ್ಕ, ಆದರೆ ಎಲ್ಲ ಸಾಕ್ಷಿಗಳು ವಲ್ಲಭಂಗೆ ತಪ್ಪು ಅಂತ ಬೆರಳು ಮಾಡಿ ತೋರಿಸ್ತಿದೆ ಅಂತಾನೆ ಸುಂದರ. ಹಾಗಿದ್ರೆ ವಲ್ಲಭನ ಆಚೆ ಬಿಡೋದಿಲ್ವಾ ಅಂತಾರೆ ಗಿರಿಜಾ. ಏನೂ ಆಗಲ್ಲ ಅಕ್ಕ, ಕೇಶವ ಮಾಧವ ಆ ಹುಡುಗಿನ ಹುಡ್ಕೋಕೆ ಹೋಗಿದ್ದಾರೆ. ಆ ಹುಡುಗಿ ಸಿಕ್ಕಿದ್ರೆ ಸ್ಟೇಷನ್ಗೆ ಬಂದು ಇದರಲ್ಲಿ ವಲ್ಲಭಂದು ಏನು ತಪ್ಪಿಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು, ವಲ್ಲಭ ಆಚೆ ಬಂದುಬಿಡ್ತಾನೆ ಅಕ್ಕ ಅಂತಾನೆ ಸುಂದರ. ಅಯ್ಯೋ ದೇವ್ರೆ, ಯಾಕಪ್ಪ ಈ ಸಂಕಟ? ಇನ್ನೂ ಒಂದು ಸಲ ಹೇಳ್ತಿದ್ದೀನಿ, ಒಂದು ವೇಳೆ ಈ ಕೆಲಸ ನಮ್ಮ ಅಣ್ಣಂದಿರೇ ಮಾಡಿದರೆ ಈ ಹೆತ್ತು ತಾಯಿ ಹೊಟ್ಟೆ ಉರಿ, ನಾನು ಹಾಕ್ತಿರೋ ಕಣ್ಣೀರು ಅವರನ್ನು ತಟ್ಟುತ್ತೆ, ಅವರಿಗೆ ಒಳ್ಳೆಯದಾಗಲ್ಲ ಅಂತ ಕೂಗ್ತಾರೆ ಗಿರಿಜಾ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತಾಳೆ ಮೀನಾ. ವಲ್ಲಭನ ಕರ್ಕೊಂಡು ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆ ಮೀನಾ ಅಂತ ಗಿರಿಜಾ ಅಳ್ತಾರೆ. ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ನೀವು ಹತ್ರ ಅಮ್ಮನೂ ಅಳ್ತಾಳೆ. ವಲ್ಲಭ ಆದಷ್ಟು ಬೇಗ ಮನೆಗೆ ಬರ್ತಾನೆ, ಧೈರ್ಯ ಕಳ್ಕೊಬೇಡಿ ಅತ್ತೆ ಪ್ಲೀಸ್ ಅತ್ತೆ. ಮಾವ ಅತ್ತೆನ ಕರ್ಕೊಂಡೋಗಿ ಸಮಾಧಾನ ಮಾಡಿ, ಬೆಳಿಗ್ಗೆಯಿಂದ ಒಂದೇ ಸಮನೆ ಅಳ್ತಿದ್ದಾರೆ, ಕರ್ಕೊಂಡೋಗಿ ಮಾವ ಅಂತಾಳೆ ಮೀನಾ. ಗಿರಿಜಾನ ಕರ್ಕೊಂಡೋಗ್ತಾರೆ ನಂದನ್. ಅಮ್ಮು ಅಳ್ತಾ ಸೋಫಾ ಮೇಲೆ ಕೂತ್ಕೋತಾಳೆ. ಅಮ್ಮು ಸಮಾಧಾನ ಮಾಡ್ಕೊ ಅಂತಾಳೆ ಮೀನಾ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ನಾನು ವಲ್ಲಭ ಬರ್ತಾನೆ ಅಂತ ಕಾಯ್ತಿದ್ದೆ ಅಂತಾಳೆ ಅಮೂಲ್ಯ. ಎಲ್ಲ ಒಳ್ಳೆಯದಾಗತ್ತೆ, ವಲ್ಲಭ ಬಂದೇ ಬರ್ತಾನೆ, ಸುಮ್ಮನಿರು ಅಂತಾನೆ ಸುಂದರ. ಈಚೆ ಜೈಲಿಗೆ ಅಮೂಲ್ಯ ವಲ್ಲಭಂಗೆ ಊಟ ತಗೊಂಡು ಬರ್ತಾಳೆ. ಅಮೂಲ್ಯ ಅಂತ ವಲ್ಲಭ ಮಲಗಿಂದ ಹೇಳ್ತಾನೆ. ವಲ್ಲಭ, ಏನು ಇದು, ಅವ್ರು ನಿನಗೆ ಹೊಡೆದ್ರಾ ಅಂತಾಳೆ ಅಮೂಲ್ಯ. ನೋಡು, ನೀನು ಒಬ್ಬಳೇ ಬಂದಿದ್ಯಾ, ಯಾಕೆ ಬರೋಕ್ಕೋದೆ ಈ ಟೈಮಲ್ಲಿ ಅಂತಾನೆ ವಲ್ಲಭ. ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಲ್ಲ, ಅದಕ್ಕೆ ಊಟ ತಗೊಂಡು ಬಂದಿದ್ದೀನಿ ಅಂತ ಊಟನ
ತಿನ್ನಿಸ್ತಾಳೆ ಅಮೂಲ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.